ನಿಂತವನೆಂದು ನಂಬಲಾಗದಯ್ಯ. ಬಾಯೆಂದು ಹೇಳಿ ದೇವ ನಿಂತವನೆಂದು ನಂಬಲಾಗದಯ್ಯ. ಬಾಯೆಂದು ಹೇಳಿ ಬಯಲಾದ ದೇವನೊಲ್ಲಿದನೆ. ಬಾ ಅಂತ ನನಗೆ ಹೇಳ್ಯಾನ, ಎಲ್ಲೇ ಹೋಗಿ ಬಯಲಾಗಿಬಿಟ್ಟಾನ. ದೇವ ನಿಂತವನೆಂದು ನಂಬಲಾಗದಯ್ಯ. ತನ್ನ ಕಾರ್ಯಕ್ಕೆ ಹೆಣಗಾಡಿಸಿದ ನೊಲ್ಲಿದನೆ. ತನ್ನ ಕಾರ್ಯಕ್ಕೆ ನನಗೆ ಬಾ ಅಂತ ಹೇಳಿ ಮನೆಯಿಂದ ತಗೊಂಡು ಹೋದ ಬುತ್ತಿಯನ್ನು ತಿನ್ನಲಾರ್ದಂಗೆ ನನ್ನ ಇಷ್ಟ ಕೊಂಡ ಹೆಣಗಾಡ್ಸಕತ್ತಾನಲ್ಲ. ಕಪಿಲ ಸಿದ್ಧ ಮಲ್ಲಯ್ಯ, ನಿನ್ನ ಲೀಲೆಯನ್ನು ತಿಳಿಯುವುದಾರಿಗೆ ಹೇಳುವುದಾರಿಗೆ ಅಂತ ತಿಳ್ಕೊಂಡು ಮಲ್ಲಯ್ಯ ಹುಡುಕಾಕತ್ತಾನ. ಹುಡುಕುವಂಥ ಟೈಮ್ದೊಳಗೆ ನಾನು ತಂದ ಬುತ್ತಿಯನ್ನು ನಿನಗೂ ಉಣಿಸ್ಲಾರ್ದನು ನಾನು ಮನೆಗೆ ಹೋಗಂಗಿಲ್ಲ ಅಂತ ಶಪಥ ಮಾಡ್ಯಾನ. ಅಂಥ ಟೈಮ್ದೊಳಗೆ ಶ್ರೀಶೈಲಕ್ಕೆ ಕಂಬಿ ಹೊತ್ಕೊಂಡು ಜಂಗಮರು ಹೊಂಟಿದ್ರು. ಒಂದಿಷ್ಟು ಮಂದಿ ಕಂಬಿ ತೊಗೊಂಡು ಹೋಗ್ತಾರಲ್ಲ ಶ್ರೀಶೈಲಕ್ಕೆ ಹೋಗುವಂಥವ್ರು ಮಲ್ಲಯ್ಯ ಶ್ರೀಶೈಲ ಎಲ್ಲ ಅದೊಂದು ಹಾಡು ಹಾಡ್ತಾರೆ ನೋಡ್ರಿ, ಎಷ್ಟು ಚಂದ ಐತದು. ಎಲ್ಲ ಬಲ್ಲಿದಾನಯ್ಯ ನಮ್ಮ ಶ್ರೀಶೈಲ ಮಲ್ಲಯ್ಯ ಅಂತ ತಿಳ್ಕೊಂಡು ಭಾರಿ ಚಂದ ಹಾಡ್ತಾರಲ್ಲ. ಹಾಡು ಹಾಡ್ಕೊಂತ ಹೊಂಟಿದ್ರು. ಮಲ್ಲಯ್ಯ ಅನ್ನುವಂಥ ಶಬ್ದ ಕೇಳಿದ್ನಲ್ಲ ಹುಡುಗ, ಬಹುತೇಕ ನಾನು ನೋಡಿರುವಂಥ ಮಲ್ಲಯ್ಯ ಅವ್ರಿಗೆ ಗೊತ್ತಿರ್ಬೇಕಂತ ತಿಳ್ಕೊಂಡು ಓಡಿ ಬಂದು ಕೇಳ್ತಾನ, ನೀವು ಮಲ್ಲಯ್ಯನ ನೋಡಿರೇನು? ನಾವು ನೋಡಿವಪ್ಪ, ವರ್ಷ ಹೊತ್ತೀವಿ ಅವನ ದರ್ಶನಕ್ಕೆ ಹೋಗಿ ಅವನ ದರ್ಶನ ಮಾಡ್ಕೊಂಡು ನಾವು ಬರ್ತೀವಿ ಅಂದ ಕೂಡಲೇನ, ಹಾಗಾದ್ರೆ ನೀವು ನೋಡಿರುವಂಥ ಮಲ್ಲಯ್ಯನ ನಮಗೆ ತೋರಿಸ್ತೀರನ ಅಂದಾಗ, ಬಾ ನಮ್ಮ ಕೊಟ್ಟಾಗ ಯಾಕೆ ತೋರ್ಸಂಗಿಲ್ಲ, ನಿಮಗೂ ತೋರಿಸ್ತೀವಿ ಅಂತ ತಿಳ್ಕೊಂಡು ಮಲ್ಲಯ್ಯನ ಹಂಬಲದೊಳಗೆ ಮನ್ಯಾಗ ಹೇಳಲಾರ್ದಂಗೆ ಮಾತಾಡ್ಲಾರ್ದಂಥ ಹುಡುಗ ಹೋಗಿ ರೊಟ್ಟಿ ಬುತ್ತಿ ತೊಗೊಂಬಂದೈತಿ. ಹೊಳ್ಳಿ ಯಾರಿಗೆ ಏನು ಹೇಳ್ಬೇಕು ಅನ್ನೋದು ಗೊತ್ತಿಲ್ಲ. ಶ್ರೀಶೈಲದ ಮಲ್ಲಿಕಾರ್ಜುನ್ ನೋಡಕ್ಕಂತೇಳಿ ಇವ್ರು ಕೊಟ್ಟಾಗ ಹೊಂಟು ಬಿಟ್ಟ. ಹಾಡ್ತಿದ್ದ ಮನ್ಯಾಗ ಒಂದ ತಲೆಯಾಗ, ಯಾವಾಗ ಮಲ್ಲಯ್ಯನ ಭೇಟಿ ಆದೇನು, ಯಾವಾಗ ಮಲ್ಲಯ್ಯ ನನಗೆ ಕಂಡಾನು, ಯಾವಾಗ ನಾ ಬುತ್ತಿ ಉಣಿಸೇನು, ಯಾವಾಗ ಮನೆಗೆ ಬಂದೇನು, ಇಷ್ಟೇ ಇತ್ತು ಆ ಹುಡುಗಗೆ. ಬೇರೆ ಏನಿಲ್ಲ. ಮಲ್ಲಯ್ಯ ಕಂಡ್ರೆ 1 kg ಬಂಗಾರ ಕೇಳಬೇಕು, ಮಲ್ಲಯ್ಯ ಕಂಡ್ರೆ ಒಂದು ತಲೆ ಇದು ಮಾಡಬೇಕು, ಹಂಗೆ ಹಿಂಗೆ ಅಂತ ತಿಳ್ಕೊಂಡು. ಈಗ ನೀವು ಗುಡಿಗೆ ಬಂದ್ರೆ ನೋಡ್ಬೇಕು ಹಂಗೆ ನಿಮ್ಮ ಬೇಡಿಕೆ ಕಂಡು ದೇವರ ಎದ್ದು ಓಡೋಗಿರ್ಬೇಕು. ಅವ ಆ ಕಡೆ ನಿಮ್ಮ ಹೊಲ ಹಾಕೋದು 10 ರೂಪಾಯಿ. ಯಾವುದೋ ಒಬ್ಬ ಹೆಣ್ಮಗಳು ಪೂರ್ಣ ಪ್ರಮಾಣದಾಗ ಒಂದು ಲಾಟ್ರಿ ಟಿಕೆಟ್ ತೊಗೊಂಡಾಳ. ಗುಡ್ಡಾಪುರ ದಾನಮ್ಮಗೆ ಹೋಗಿ ಹೇಳಿದ್ಲಂತ, ಯವ್ವ ಒಂದು ಚಲೋ ಲಾಟ್ರಿ ಟಿಕೆಟ್ ತೊಗೊಂಡಿನಿ, ಇದು ಏನಾದ್ರು ಬಂಪರ್ ಹತ್ತಿದ್ರೆ 1 ಜಂಪರ್ ಉಡಿ ತುಂಬ್ತೀನಿ ಅನ್ಲಂತಾಕಿ. ಕೇಳೋದು ಬಂಪರ ಕೊಡೋದು ಅಂದ್ರೆ ಏನು ದೇವ್ರೇನು ಮೂರ್ಖದಾರ ಅಂತ ಮಾಡ್ರಿ ನೀವು? ಅವಂಗೂ ಬುದ್ಧಿ ಇರ್ತೈತಿ. ಯವ್ವ ಪರಮಾತ್ಮಗೆ ಗೊತ್ತಿರ್ತೈತೆ. ಅವಂಗ ನಿಮ್ಗೆ ರೊಕ್ಕ ಬೇಕು, ಅದು ಏನು ಬೇಕಾಗಿ ಪರಿಶುದ್ಧವಾಗಿರುವಂಥ ಮನಸ್ಸು ಬೇಕಾಗ್ತದೆ ಅಷ್ಟೇ. ನೋಡ್ರಿ, ಒಂದು ಮನೆಗೆ ಏನಾದರೂ ನಳ ಬಂದ್ರೆ ಅದಕ್ಕೆ ಬಿಲ್ ಕಟ್ತಿರಿಲ್ಲ? ಮನೆಗೆ ನಳ ಬಂದ್ರೆ ಬಿಲ್ ಕಟ್ತಿರಿಲ್ಲ? ಇಷ್ಟ ಕುಂಡ ಕರೆಂಟ್ ಉರಿಯಾಕತ್ತಾವಲ್ಲ, ಇದಕ್ಕೆ ಬಿಲ್ ಕಟ್ತಾರಿಲ್ಲ? ಇದಕ್ಕೆ ಬಿಲ್ ಕಟ್ತಾರೆ. ಮನೆಗೆ ನಳ ಬಂದ್ರೆ ಬಿಲ್ ಕಟ್ತಾರೆ. ಬಾಡಿಗೆ ಮನೆಯಾಗಿದ್ರೆ ಬಾಡಿಗೆ ಬಿಲ್ ಕಟ್ತಾರೆ. ಮತ್ತು ಪರಮಾತ್ಮಗೆ ಯಾವ ಬಿಲ್ ಕಟ್ಟವ್ರು? ಇಷ್ಟ ಕುಂಡ ಕೊಟ್ಟಾನಲ್ಲ ಅವ ನಮಗೆ, ಇಟ್ಟಿಟ್ಟಕ್ಕೆ ಇಷ್ಟ ಕುಂಡ ಬಿಲ್ ಕಟ್ತೀರ ಅನ್ನೋದಾದರೆ ಪರಮಾತ್ಮನಿಗೆ ಬಿಲ್ ಕಟ್ಟುವ ಅವಶ್ಯಕತೆ ಇಲ್ಲ. ಪರಿಶುದ್ಧವಾದಂಥ ದಿಲ್ಲನ್ನು ಮಾತ್ರ ಪರಮಾತ್ಮ ಕಟ್ಟಬೇಕು. ಇದು ನಿಜವಾದ ಭಕ್ತನ ಕೆಲಸ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾವಾಗ ಅವ ಹೋದೇನು, ಯಾವಾಗ ಉಣಿಸೇನು, ಯಾವಾಗ ಕಂಡಾನು, ಯಾವಾಗ ನೀ ಯಾಕೆ ನಾನು ಬಿಟ್ಟು ಅಂತ ತಿಳ್ಕೊಂಡು ಕೇಳಬೇಕಂತ ತಿಳ್ಕೊಂಡು 20 ದಿವಸಗಳ ಕಾಲ ಹುಡುಗ ಒಂದಿಷ್ಟು ಉಣ್ತಾ ಇಲ್ಲ, ಒಂದಿಷ್ಟು ತಿನ್ನುತ್ತಾ ಇಲ್ಲ. ಅಲ್ಲೋ ಮಲ್ಲಯ್ಯನ ತೋರಿಸ್ತೀವಿ, ಊಟ ಮಾಡು. ಇಲ್ಲ, ಮಲ್ಲಯ್ಯನ ಕಾಣಬೇಕು, ನಾ ತಂದು ಬುತ್ತಿ ಉಣಿಸ್ಬೇಕು, ಅವ ಉಂಡ ಮೇಲೆ ನಾವು ಉಣ್ಬೇಕು, ಅಲ್ಲಿ ಮಠ ಉಣ್ಣಂಗಿಲ್ಲ ಅಂತ 12 ವರ್ಷದ ಹುಡುಗಂತ ನೀವು ಹಠ ನೋಡಿ ಅವ್ರಿಗೆ ಅನ್ನಿಸ್ತದ ನಾವು ಪಾದಯಾತ್ರೆ ಮಾಡೀವಿ, ಇಂಥ ಪಾದಯಾತ್ರೆ ಇಂಥ ಹುಡುಗನ ಕರ್ಕೊಂಡು ಹೋಗಿಲ್ಲಪ್ಪ, ಕರ್ಕೊಂಡು ಹೊಂಟೀವಿ, ಏನಾದ್ರೆ ಏನು ಮಾಡ್ಬೇಕಂತ ತಿಳ್ಕೊಂಡು ಹೆದರ್ತಾರೆ ಅವರು. ಹೆದರಾಕೆ ಹೋಗ್ಬೇಡ್ರಿ. ನಾನು ಮಾತ್ರ ಮಲ್ಲಯ್ಯನ ಕಾಣೋ ಮಠ ಊಟ ಮಾಡಂಗಿಲ್ಲ. ಇದು ತೀವ್ರವಾಗಿರ್ತಕ್ಕಂಥ ನಿಷ್ಠ. ನೀವು ತಾಯಂದ್ರೆ ಬರಾಕತ್ತಿರೋಡು 1 ದಿವಸ ಚಲೋ ಆದ ಮೇಲಿಂದ ಒಟ್ಟ ಬಿಡಲಾರ್ದಂಗೆ ನಿಷ್ಠ ನಿಮ್ಮದು. ಪೂಜ್ಯರಾಗಿರ್ತಕ್ಕಂಥ ಮಹೇಶ್ವರ ದೇವರು ಪಟ್ಟಾಧಿಕಾರ ಆಗಿ ಅವ್ರನ್ನ ಶಿವಾಸನಾರೋಹಣ ಮಾಡಿಸಿ ಸಾಯಂಕಾಲ ಅವ್ರನ್ನ ಊರಾಗ ಮೆರವಣಿಗೆ ಮಾಡಿಸಿ ಮಠದಾಗ ಕುಂದರ್ಸು ಮಠ 1 ದಿವಸ ನಾವು ಮನೆಗೆ ಹೋಗಂಗಿಲ್ಲ ಅಂತ ದುಡಿಯಾಕತ್ತಿರಲ್ಲ ಎಲ್ಲರೂ. ಇದನ್ನು ನೋಡ್ರಿ, ನಿಮ್ದು ಹೇಳಿದ ಕೂಡಲೇ ಹೆಂಗೆ ಚಪ್ಪಾಳಿ ಹೊಡಿತೀರಿ ನೋಡಿ. ಇನ್ನೂ ಹೇಳೇಯಲ್ಲ ಹೊಡಿ ಅಂತೇಳಿ ಅಂದ್ರೆ ಅವಾಗ ಒಂದು ಸ್ವಲ್ಪ ಹೊಳ್ಕೊಂತಿರ್ಬೇಕು ನಿಮ್ನ. ಹಿಂಗೆ ಇದನ್ನು ಹೇಳೇಯಲ್ಲ ಚಪ್ಪಾಳಿ ಹೊಡಿ ಅಂತೇಳಿ ನಿಮಗೆ ನೀವು ಹೆಂಗೆ ಚಂದ ಹೊಡ್ಕೊಳಕತ್ತಿರು ಚಪ್ಪಾಳಿನ. ಇದು ಬೇಕಾ? ಇದು ಒಂಥರ ಖುಷಿನ. ಒಟ್ಟು ಹೆಂಗಾರ ಯಾಕೆ ಅಲ್ಲಿ ಒಟ್ಟು ಕೈ ತಟ್ಟಾಕತ್ತಿರಲ್ಲ, ಅದು ಚಲೋ ನಮಗೆ.
ಹಿಂದಾಡೆ ಕೈ ತಟ್ಟಲಾರ್ದನ್ನ ಕೆಲವು ಮಂದಿ ಬೆನ್ನು ತಟ್ಟಿದ್ರೆ ಏನು ಮಾಡೋದು ಐತಿ ಜೀವನದಾಗ? ವಿಚಾರ ಮಾಡ್ಕೊಡ್ರಿ. 20 ದಿವಸ ಆದ್ರೂ ಸಹಿತ ಹುಡುಗ ಊಟ ಮಾಡಲಿಲ್ಲ. ಮಲ್ಲಯ್ಯನ ಸ್ಮರಣೆಯನ್ನು ಮಾಡ್ತಿದ್ದ, ಮಲ್ಲಯ್ಯನನ್ನು ಕಾಣಬೇಕಂತ ಬರ್ತಿದ್ದ. 20 ದಿವಸ ಆದ ಮೇಲೆ 1 ಕಿಲೋಮೀಟರ್ ದೂರದಿಂದ ಮಲ್ಲಯ್ಯನ ಗೋಪುರ ಕಾಣಿಸಕತ್ತು. ಯಾವಾಗ ಮಲ್ಲಯ್ಯನ ಗೋಪುರ ಕಾಣಿಸ್ತದೆ, ಕಾಣಿಸಿದ ಕೂಡಲೇ ಮಲ್ಲಯ್ಯನ ಭಕ್ತರಿಗೆ ಇಷ್ಟು ಖುಷಿ ಆಗ್ತದೆ. ಒಮ್ಮೆ ಗೋಪುರ ನೋಡಿಬಿಟ್ರೆ ಸಾಕು, ಇನ್ನು ಮುಂದೆ ಜಗತ್ತಿನಾಗ ನಮ್ಮ ಹುಟ್ಟು ಸಾವುಗಳು ಇಲ್ಲ. ಒಂದು ಸಲ ದರ್ಶನ ಮಾಡ್ಕೊಂಡು ಬಿಟ್ರೆ ಎಲ್ಲ ರೀತಿಯಿಂದ ಪಾವನಾಗ್ತೀವಿ, ಮುಕ್ತರಾಗ್ತೀವಿ ಅನ್ನುವಂಥ ಮಾತನ್ನು ತಲೆಯಾಗಿಟ್ಟುಕೊಂಡು ಇಷ್ಟು ದಿವಸ ನಡೆದು ಬಂದಿರತಕ್ಕಂಥ ಎಲ್ಲ ಸುಸ್ತು ಗೋಪುರ ನೋಡಿದ ಕೂಡಲೇ ಎಲ್ಲ ಮಠ ಮಾಯ ಆಗಿ ಹೋಗಿಬಿಡ್ತದಂತ. ಅವಾಗ ಮಲ್ಲಯ್ಯನ ಗೋಪುರ ನೋಡಿದ ಕೂಡಲೇ ಮಲ್ಲಯ್ಯ 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 ಇನ್ನಾಲ್ಕುದೋ ಉದೋ ಅಂತ ತಿಳ್ಕೊಂಡು ಎಲ್ಲರೂ ಮಲ್ಲಯ್ಯನ ಸ್ಮರಣೆ ಮಾಡ್ತಾ ಹೋಗ್ತಾರ. ಈಗ ಹೋಗ್ತೀನಿ, ನಾನು ನೋಡಿರ್ತಕ್ಕಂಥ ಮಲ್ಲಯ್ಯ ಅದಾನೇನು, ಮತ್ತಿಲ್ಲೇ ಅದನ್ನ ಬಾ ಮಲ್ಲಯ್ಯ ಅಂತ ಕರ್ಕೊಂಡು ಬರ್ತಾರ. ಎಲ್ಲಿ ಅದಾನ ಮಲ್ಲಯ್ಯ, ತಡಿ ಒಳಗೆ ಹೋಗ್ಬೇಕು ಇನ್ನೂ ಅಂತ ತಿಳ್ಕೊಂಡು ಒಳಗೆ ಕರ್ಕೊಂಡು ಬರ್ತಾರ. ಎಲ್ಲಿ ಅದಾನ ಮಲ್ಲಯ್ಯ, ಅವ್ನು ಬರೀ ಹಠ ಒಟ್ಟು ಮಲ್ಲಯ್ಯನ ಕಾಣಬೇಕು. ನಾನು ಬುತ್ತಿ ಮಾಡ್ಕೊಂಬರೋದ್ರೆ ಓಡಿ ಯಾಕೆ ಬಂದಿ ಅಂತ ಕೇಳ್ಬೇಕವ. ಇಷ್ಟಕ್ಕೆ ಬಂದಾನ ನೋಡ್ರಿ, ಇಷ್ಟಕ್ಕೆ ಬಂದಾನ. ಎಲ್ಲ ಮುಗೀತು, ಲೈನ್ ಪಾಳೆ ಹಚ್ಚಿ ಹೊಂಟ್ರು. ಮಲ್ಲಯ್ಯನ ಈಗ ನೋಡ್ತೀನಿ, ಇನ್ನೊಂದು ಕ್ಷಣಕ್ಕೆ ನೋಡ್ತೀನಿ, ಸದ್ದ ನನಗೆ ಕಾಣ್ತಾನ ಅನ್ನುವಂತಹ ಭಾವಪರವಶನಾಗಿ ಸಿದ್ದರಾಮ ಶಿವಯೋಗಿ ಮಲ್ಲಯ್ಯನನ್ನು ಕಾಣಬೇಕಂತ ಹೊಂಟಾನ. ಹೋದ ಮೇಲೆ ಇವನು ಪಾಳೆ ಬಂತು. ಅಲ್ಲಿರ್ತಕ್ಕಂಥ ಜ್ಯೋತಿರ್ಲಿಂಗವನ್ನು ತೋರಿಸಿ, ಆಗೋ ನೋಡು ಮಲ್ಲಯ್ಯ 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 ಅಂತಿದ್ದಲ್ಲ, ಕಣ್ಣು ತುಂಬ ನೋಡ್ಕೋ, ಕಣ್ಣು ತುಂಬ ನೋಡಿ ದರ್ಶನ ತಗೋ, ಆಶೀರ್ವಾದ ತಗೋ, ಮಾಲೆ ಹಾಕು. ಹಿಂಗೆ ಹೇಳಿದ ಕೂಡಲೇ ಮಲ್ಲಯ್ಯನ ನೋಡಿದ ಕೂಡಲೇ ಸಿದ್ದರಾಮ ಶಿವಯೋಗ ಅಂದ, ಏನು ನೀವು ಒಳಗಿರುವಂತಹ ಮೂರ್ತಿಯನ್ನು ಮಲ್ಲಯ್ಯನ ಕತ್ತಿರಲ್ಲ, ನಾನು ನೋಡಿದ ಮಲ್ಲಯ್ಯ ಅಲ್ಲ ಅಂದವ. ನಾನು ನೋಡಿದ ಮಲ್ಲಯ್ಯ ಅಲ್ಲಿವ, ನಾನು ನೋಡಿದ್ದು ಬೇರೆ ಮಲ್ಲಯ್ಯ. ನನ್ನ ಹತ್ರ ಬಂದಾನ, ನನ್ನ ಹತ್ರ ಉಂಡಾನ, ಮತ್ತೆ ಕಟ್ಕೊಂಬ ಅಂತ ಮನೆಗೆ ಕಳಿಸ್ಯಾನ. ಆ ಮಲ್ಲಯ್ಯ ಅಲ್ಲಿವ, ನನಗೆ ಬೇಕಾಗಿರೋದು ಆ ಮಲ್ಲಯ್ಯ ಅಂದ್ರೆ ಅವರು. ಬಹುತೇಕ ಹುಡುಗ ಹುಚ್ಚ ಹಿಡ್ದೈತಿ, 20 ದಿವಸ ಆದ್ರೂ ಊಟನೂ ಮಾಡುವಲ್ಲ. ಖರೆ ಮಲ್ಲಯ್ಯನ ತೋರಿಸಿದ್ರೆ ಈ ಮಲ್ಲಯ್ಯ ಅಲ್ಲ ಅಂತಾರೆ. ಮತ್ತೆ ಇನ್ಯಾ ಮಲ್ಲಯ್ಯನ ತೋರಿಸ್ಬೇಕೋ ಮರೆಯ, 50 ವರ್ಷದಿಂದ ಇದ ಮಲ್ಲಯ್ಯನ ನೋಡಾಕತ್ತೀವಿ ಅಂದ್ರೆ ಅವರು. 50 ವರ್ಷದಿಂದ ಇದ ಮಲ್ಲಯ್ಯನ ನೀವು ನೋಡಿರ್ಬೇಕ್ರಿ. ಆದ್ರೆ ನಾನು ನೋಡಿದ ಮಲ್ಲಯ್ಯ ಅಲ್ಲ, ನನಗೆ ಬೇಕಾಗಿರೋದು ನಾನು ನೋಡಿದ ಮಲ್ಲಯ್ಯ ಅಂತ ತಿಳ್ಕೊಂಡು ಯಾವಾಗ ಹೊರಗೆ ಬಂದು ನೋಡ್ತಾನ, ಬಹುತೇಕ ನನಗೆ ಭಾಳ ಮೋಸ ಮಾಡಾಕತ್ತಾನ ಮಲ್ಲಯ್ಯ. ಅಷ್ಟು ಪ್ರೀತಿಯಿಂದ ತಂದು ಬುತ್ತಿಯನ್ನು ಉಣ್ಣಾಕ್ ಬರಲಿಲ್ಲ ಅಂದ್ರೆ 20 ದಿವಸ ಆಯ್ತು ಒಂದು ಬುತ್ತಿ ಹಿಡ್ಕೊಂಡ್ಬಂದು. ಅಲ್ಲಿ ಮಠ ಏನಾಗಿರ್ಬೇಕು, ಅದು ಬುತ್ತಿ ಏನಾಗಿರ್ಬೇಕಾಯವ, ಹಳಸಿದಿರ್ಬೇಕು. ಹೋದಿಲ್ಲ, ನೀವು ತಿಳ್ಕೊಂಡ್ರೆ ಹೆಂಗೆ, ಹಳಸಿಲ್ಲ ಅದು. ಯಾಕೆ? ಪರಿಶುದ್ಧವಾದ ಭಕ್ತಿ ತುಂಬ್ಯಾನ ಮಲ್ಲಯ್ಯ. ಅದರೊಳಗೆ ಸಿದ್ದರಾಮ ಶಿವಯೋಗಿ ಭಕ್ತಿ ಐತಿ. ವಿಚಾರ ಮಾಡ್ಕೊಳ್ರಿ. ನೋಡಿ ಮಲ್ಲಯ್ಯನನ್ನು ಹೊರಗೆ ಬಂದು ನೋಡ್ಬೇಕಂತ ಹೊಕ್ಕಾನ, ಎಲ್ಲಿ ಮಲ್ಲಯ್ಯ ಸಿಗುವಲ್ಲ. ಅವ ನೋಡಿರುವಂಥ ಮೂರ್ತಿ ಮಲ್ಲಯ್ಯ ಬೇರೆ, ಅವ ಕಂಡಿರ್ತಕ್ಕಂಥ ಸಾಕ್ಷಾತ್ ಮಲ್ಲಯ್ಯ ಬೇರೆ. ಅವನು ನೋಡ್ಬೇಕಂತ ತಿಳ್ಕೊಂಡು ಶ್ರೀಶೈಲದೊಳಗಿರ್ತಕ್ಕಂಥ ದಟ್ಟ ಅರಣ್ಯದೊಳಗೆ ಗಿಡ ಹೊಕ್ಕು ಮಲ್ಲಯ್ಯ ಮಲ್ಲಯ್ಯ, ತರುಮರಾದಿಗಳಲ್ಲಿ ಹೊಕ್ಕು ಮಲ್ಲಯ್ಯ ಮಲ್ಲಯ್ಯ, ಗುಡಿ ಗೌವರದೊಳಗೆ ಹೊಕ್ಕು ಮಲ್ಲಯ್ಯ ಮಲ್ಲಯ್ಯ. ಎಲ್ಲಿ ಕಾಣುತ್ತದೆ, ಏನು ಕಾಣುತ್ತದೆ, ಎಲ್ಲದಕ್ಕೂ ಮಲ್ಲಯ್ಯ 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 ಮಲ್ಲಯ್ಯ. ಹಿಂಗೆ ಜಪ ಮಾಡ್ಕೊಂತ ಅರ್ಧ ಒಳಗೆ ಕಾಡಿನಾಗ ಬಂದಾನ. ದೊಡ್ಡ ಕಾಡು, ಶ್ರೀಶೈಲದ ಕಾಡು. ಆ ಕಾಡಿನೊಳಗೆ ಮಲ್ಲಯ್ಯನ ಸ್ಮರಣೆಯನ್ನು ಮಾಡ್ಕೊಂತ ನಾನು ಎಲ್ಲಿ ಬಂದೀನಿ, ಎಲ್ಲಿ ಹೊಂಟೀನಿ ಏನೂ ಗೊತ್ತಾಗ್ತಾ ಇಲ್ಲ. ದೊಡ್ಡ ಗುಡ್ಡದ ಮ್ಯಾಗ ಹತ್ತಿ ಬಂದು ನಿಂತಾನ. ಇನ್ನು ಮುಂದೆ ಒಂದು ಹೆಜ್ಜೆ ಇಟ್ಟರೆ ದೊಡ್ಡ ಪ್ರಪಾತದ. ಆ ಪ್ರಪಾತವನ್ನು ನೋಡಿ ಮಲ್ಲಯ್ಯ ಅಲ್ಲಿಂದ ಹಂಬಲ ಪಟ್ಟುಕೊಂಡು 1 ತಿಂಗಳದಿಂದ ತಂದೆ ತಾಯಿಗೆ ಹೇಳಾರ್ದಂಗೆ ಮನೆಯೊಳಗೆ ಬುತ್ತಿ ಮಾಡ್ಕೊಂಡು ಬಂದೀನಿ, ನಿನಗೆ ಉಣಿಸ್ಬೇಕಂತ ಬಂದೀನಿ. ಇಲ್ಲಿ ಮಠ ಬಂದರೂ ಸಹಿತ ನನ್ನ ನೀನು ನೋಡ್ತಾ ಇಲ್ಲ ಅಂತಂದ್ರೆ ಇನ್ನು ನಿನ್ನ ಕಾಣಲಾರ್ದ ನಾ ಮನೆಗೆ ಹೋಗೋದಕ್ಕೆ ನನಗೆ ಆಗೋದಿಲ್ಲ. ನೀನು ಇವತ್ತು ಬರಲಿಲ್ಲ ಅಂತಂದ್ರೆ ನಾನು ಇದ್ರೊಳಗೆ ಬಿದ್ದು ಸಾಯ್ತೀನಿ ಅಂತ ತಿಳ್ಕೊಂಡು ಹುಡುಗ ಆಟ ಹಿಡಿತದ ನೋಡ್ರಿ. ಇಂಥ ತೀವ್ರವಾಗಿರ್ತಕ್ಕಂಥ ಭಕ್ತಿ ಬೇಕು. ಹಂಗೆ ಸುಮ್ಮನೆ ಎಲ್ಲರೂ ಬರ್ತಾರಂತ ಬಂದು ಹತ್ತಿ ಕಟ್ಟಿಗೆ ಅಂತ 2 ಊದುಬತ್ತಿ ಇಟ್ಕೊಂಡು ನನಗೆ ಟೈಮ್ ಸಿಕ್ಕಾಗ ಎಲ್ಲ ಉಂಡು ತಿಂದು ಅಗದಿ ಚಲೋತ್ನಾಗೆಲ್ಲ ಮಾಡಿಕೊಂಡು ಸಮಯ ಸಿಕ್ಕಾಗ ಒಂದು ಸ್ವಲ್ಪ ಹೋಗಿ ನಮಸ್ಕಾರ ಮಾಡಿ ಬರೋನ್ ತಡಿ ಆ ಕಡೆ ಹೋಗಿ ಅಂದ್ರೆ ನೋಡ್ತಾರ ನಾವು ಮಗವಂತ. ಇಷ್ಟ ಕುಂಡ 20 ದಿವಸ ಊಟ ಬಿಟ್ಟು ಅಗದಿ ಮಲ್ಲಯ್ಯ ಮಲ್ಲಯ್ಯ ನೀನೇ ಬೇಕನ್ನುವಂಥ ಭಾವನೆ ಇಟ್ಕೊಂಡು ಬಂದವನ್ನ ನೋಡ್ಬೇಕಾದ್ರೆ ಇಷ್ಟ ಕುಂಡ ದಿವಸ ಆಗೈತಿ. ಈಗ ನೋಡ್ರಿ
ಹಾಸ್ಪಿಟಲ್ನಾಗೆ ಎಮರ್ಜೆನ್ಸಿ ವಾರ್ಡ್ನಾಗ ಮಲಗಿಸಿರ್ತಾರೆ ಅಂತ ತಿಳ್ಕೊಳ್ರಿ ನೀವು. ಹಾಸ್ಪಿಟಲ್ನಾಗ ಎಮರ್ಜೆನ್ಸಿ ವಾರ್ಡ್ನಾಗ ಮಲಗಿಸಿರ್ತಾರೆ ಅಂತ ತಿಳ್ಕೊಳ್ರಿ. ಒಂದಿಷ್ಟು ಮಂದಿಗೆ ಕಾಲು ನೋವಾಗೈತಿ, ಒಂದಿಷ್ಟು ಮಂದಿ ಕೈ ನೋವಾಗೈತಿ, ಕೆಲವು ಮಂದಿ ಕಣ್ಣು ಏನಾಗೈತಿ, ಇನ್ನು ಕೆಲವು ಮಂದಿಗೆ ಬೇರೆ ಬೇರೆ ಪಾರ್ಟ್ಸ್ ಪೆಲಿವರ್ ಆಗ್ಯಾವ. ಆದ್ರೆ ಅವ ಡಾಕ್ಟ್ರು ರುಟೀನ್ ಬರ್ತಾನೆ. ಹಿಂಗೆ ರುಟೀನ್ ಬರ್ಬೇಕಾದ್ರೆ ಯಾರ ಹತ್ರ ಮೊದಲು ಹೋಗ್ಕನಂತ ಮಾಡ್ರಿ ನೀವು? ಮುಂಜಾನೆ ಒಂದು ಇನ್ಸ್ಪೆಕ್ಷನ್ ಇರ್ತೈತಲ್ಲ, ಯಾರ ಹತ್ರ ಹೋಗ್ತಾನೆ ಫಸ್ಟ್? ಕೈ ಮುರ್ಕೊಂಡವ, ಕಾಲು ಮುರ್ಕೊಂಡವ, ಎಲ್ಲರೂ ಅದರಲ್ಲ, ಎಲ್ಲರೂ ಎಮರ್ಜೆನ್ಸಿ ವಾರ್ಡ್ನಾಗ ಅದಾರ. ಆದರೂ ಫಸ್ಟ್ ಯಾರ ಹತ್ರ ಹೋಗ್ತಾನಂದ್ರವ ಡಾಕ್ಟರ್ ಬಂದು ಈ ಸದ್ದು ನೋಡಲಿಲ್ಲ ಅಂದ್ರೆ ಈ ಪೇಷಂಟ್ ಬದುಕಂಗಿಲ್ರಿ ಅಂತ ಏನು ರಿಪೋರ್ಟ್ ಕೊಡ್ತಾರಲ್ಲ, ಅವ್ರು ಹೇಳ್ತಾರೆ ಭಾರಿ ತುರ್ತೈತ್ರಿ, ಈ ಸದ್ದು ನೀವು ಬಂದು ನೋಡಲಿಲ್ಲ ಅಂದ್ರೆ ಈ ಪೇಷಂಟ್ ಸಾಯ್ತೈತಿ ನೋಡ್ರಿ ಅಂತ ತಿಳ್ಕೊಂಡು ಯಾರು ಮತ್ತೆ ಹೇಳ್ತಾರಲ್ಲ, ಅವಾಗ ಓಡಿ ಬಂದು ಯಾವ್ದು ಅರ್ಜೆಂಟ್ನ್ಯಾಗ ಹೊಕ್ಕೈತಲ್ಲ ಅದ ಪೇಷಂಟ್ ಬಂದು ಹೆಂಗೆ ಡಾಕ್ಟರ್ ನೋಡ್ತಾನ, ಹಂಗೆ ಭಗವಂತನನ್ನು ನೋಡ್ಬೇಕಾದ್ರೆ ನೀನು ಬರಲಿಲ್ಲ ಅಂತಂದ್ರೆ ನಾ ಬದುಕುವುದೇ ಇಲ್ಲ ಅನ್ನುವಂಥ ಮಲ್ಲಯ್ಯನ ಕಾಡ್ಬೇಕು ಅನ್ನುವಂಥ ಹಂಬಲದಿಂದ ಸಿದ್ದರಾಮ ಶಿವಗೆ ಹೆಂಗೆ ಹೊಂಟಾನಲ್ಲ ಅಂಥವನ ಹತ್ರ ಮಲ್ಲಯ್ಯ ಬರ್ತಾನೆ ಹೊರತಾಗಿ ಆರಾಮಿದ್ದವ್ರ ಹತ್ರ ನಾ ಯಾವಾಗರ ಬಾ ಅಂತ ಅನ್ನೋರ ಹತ್ರ ಬರೋದಿಲ್ಲ ಅವ ಜಲ್ಲಿ. ಯಾವಾಗ ಇವ ಹೋಗಿ ಕಂದರದ ಮ್ಯಾಲೆ ನಿಂತ್ಕೊಂಡು ಮಲ್ಲಯ್ಯ ಲಾಸ್ಟ್ ಹೇಳಾಕತ್ತೀನಿ ನಿನಗೆ ನೋಡ್ರಿ, ಮಲ್ಲಯ್ಯ ಕೇಳ್ತಾನ, ನೀನು ಬರಲಿಲ್ಲ ಅಂದ್ರೆ ನಾನು ಇದೇ ಒಂದು ದೊಡ್ಡ ಪ್ರಪಾತದಾಗ ಬಿದ್ದು ಸಾಯ್ತೀನಿ, ಇನ್ನು ನನಗೆ ಸಂಬಂಧ ಇಲ್ಲ, ಎಷ್ಟು ಹುಡುಕಾಡ್ಬೇಕು ನಿನ್ನ, ನಾನೇನೋ ತಿಳ್ಕೊಂಡಿದ್ದೆ, ಓಡಿ ಹೋಗಿ ಮನೆಗೆ ಬುದ್ಧಿ ತೊಗೊಂಡು ಬರೋದ್ರಾಗ ಇಷ್ಟಾಕೊಂಡ ದೊಡ್ಡ ಕೆಲಸ ಮಾಡಿಯಲ್ಲ, ನಾ ಏನು ತಪ್ಪು ಮಾಡಿದ್ದೆ, ನೀ ಬಂದ ಕೂಡಲೇ ನಿನ್ನ ಕಂಬಳಿ ಹಸಿದ ತಪ್ಪ, ನಿನಗೆ ಹೊಟ್ಟೆ ಹಸ್ತೈತೆ ಅಂದ ಕೂಡಲೇ ಊಟ ಕೊಟ್ಟಿದ್ದ ತಪ್ಪ, ಇನ್ನೊಂದು ಸ್ವಲ್ಪ ಅಡಿಗೆ ಬೇಕಂದ ಕೂಡಲೇ ಓಡ್ಕೊಂಬಂದು ಮನ್ಯಾಗ 12 ವರ್ಷ ಆದರೂ ತಂದೆ ತಾಯಿ ಕೂಟ ಮಾತಾಡಿಲ್ಲ, ಅವ್ರ ಕೂಟಾಗ ಮಾತಾಡಿಸ್ಕೊಂಡು ಒಂದು ಮಾತು ಹೇಳಾರ್ದಂಗೆ ಅನ್ನ ತಂದು ಕೊಟ್ಟಿತ್ತಪ್ಪ. ಹಿಂಗೆ 1, 2, 3, 4 ಹಲವಾರು ಪ್ರಶ್ನೆಗಳನ್ನು ಹಾಕಿದ ಮೇಲೆ ಎಂದೂ ಕೂಡ ಬರ್ಲಂಗೆ ಕಾಣಲಿಲ್ಲ. ಇನ್ನೇನು ಹೊತ್ತು ಮುಳುಗಾಕತ್ತಿತ್ತು. ಹೊತ್ತು ಮುಳುಗುವಂಥ ಸೂರ್ಯನನ್ನು ನೋಡಿ ಇನ್ನು ಜೀವನದಾಗ ಇದ್ದರೆ ಏನು ಮಾಡಬೇಕು ಅಂತ ತಿಳ್ಕೊಂಡು ಯಾವ ದೊಡ್ಡ ಪರ್ವತವನ್ನು ಏರಿದ್ದ, ಕಣ್ಣು ಮುಚ್ಚಿಕೊಂಡು ಇನ್ನು ನಾನು ಬದುಕೋದಿಲ್ಲ ಅಂತ ತಿಳ್ಕೊಂಡು ಒಂದು ಕೈಯಾಗ ಬುತ್ತಿ ಗಂಟು ಹಿಡ್ಕೊಂಡು ಇನ್ನೊಂದು ಕೈಯನ್ನು ಬೆಟ್ಟು ಮಲ್ಲಯ್ಯ ಮಲ್ಲಯ್ಯ ಅಂತ ತಿಳ್ಕೊಂಡು ಜಿಗದೇ ಬಿಟ್ಟ. ಜಿಗದಿದ್ದ ಅಟ್ಟ ಗೊತ್ತು, ಜಿಗದು ಬಿದ್ದು ಕಣ್ಣು ತೆಗೆದು ನೋಡ್ತಾನ, ಎಲ್ಲಿದ್ದ ಅಂದ್ರೆ ಅವ ಎಲ್ಲಿ ಇರಲಿಲ್ಲ, ಪ್ರಪಾತದಾಗಿರಲಿಲ್ಲ, ಸಾಕ್ಷಾತ್ ಮಲ್ಲಯ್ಯನ ತೊಡಿ ಮೇಲೇನೆ ಬಂದು ಕುಂತಿದ್ದ ಅನ್ನುವಂಥದ್ದು ಪುರಾಣದಾಗ ಬರ್ತೈತಿ ನೋಡ್ರಿ. ಯಾವಾಗ ಮಲ್ಲಯ್ಯ ಕಣ್ಣು ಮುಚ್ಕೊಂಡು ತೋರ್ನ ಭಾರ ಪರಮಾತ್ಮನ ಮೇಲೆ ಹಾಕಿ ಕೈಯಾಗ ಬುತ್ತಿ ಗಂಟು ಹಿಡ್ಕೊಂಡು ಪ್ರಪಾತದಾಗ ಬಿದ್ದ, ಮಲ್ಲಯ್ಯ ಅವನ ಕೈ ಇಟ್ಕೊಂಡು ನೋಡ್ರಿ, ನೀವು ಸಿದ್ದರಾಮ ಶಿವ ಚಿತ್ರ ನೋಡ್ರಿನ ಏನೈತಲ್ಲೇ, ಅವ ಹಿಂಗೆ ಬೀಳಾಕತ್ತಾನ ಪರಮಾತ್ಮ, ಮತ್ತು ನೀವು ಬೀಳಾಕ ಹೋದ್ರಿ ಹಂಗೆ ತಡಿ ಅವನು ಮಾಡ್ಯಾನ ಅಂತ ತಿಳ್ಕೊಂಡು ನೀವು ಒಂದು ಯಾವ್ದಾರ ಗುಡ್ಡ ಏರಿ ಪಟ್ನ ಮಲ್ಲಯ್ಯ 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 ಅನ್ಕೊಂತ ಬಿದ್ರಂದ್ರೆ ನಿಮ್ಮನ್ನ ಯಾರು ಹಿಡ್ಕೊಳ್ಬೇಕು?